ರಾಜ್ಯದ ಸಾರಿಗೆ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. 12.50% ಮೂಲ ವೇತನ ಹೆಚ್ಚಿಸಿ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಲಕ್ಷಾಂತರ ನೌಕರರು ಮತ್ತು ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ನಿಗಮದ ನೌಕರರು ಹಾಗೂ ಅಧಿಕಾರಿಗಳ ಮೂಲ ವೇತನವನ್ನು 12.50% ಹೆಚ್ಚಿಸಿ ವೇತನ ಶ್ರೇಣಿಯನ್ನು ಪರಿಷ್ಕರಿಸಲು ಸರ್ಕಾರ ಅಂತಿಮ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. ನಿಗಮದ ಲೆಕ್ಕಪತ್ರ ಇಲಾಖೆಯು ಈ ಕುರಿತು ಅಧಿಕೃತ ಸುತ್ತೋಲೆ ಹೊರಡಿಸಿದ್ದು, ಜುಲೈ 2026ರ ಮಾಯ ವೇತನದಿಂದಲೇ ಈ ಪರಿಷ್ಕೃತ ವೇತನ ಅನುಷ್ಠಾನಕ್ಕೆ ಬರಲಿದೆ. ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳಾದ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಅರ್ಹ ನೌಕರರ ವೇತನ ಪರಿಷ್ಕರಣೆಗೆ ಈ ಹಿಂದೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಇದನ್ನು ಪುರಸ್ಕರಿಸುವ ಸರ್ಕಾರವು ದಿನಾಂಕ 31/3/2025ರಂದು ನೌಕರರು ಪಡೆಯುತ್ತಿದ್ದ ಮೂಲ ವೇತನಕ್ಕೆ 12.50% ಹೆಚ್ಚಳ ನೀಡಿ ದಿನಾಂಕ 1/4/2025ರಿಂದ ಪೂರ್ವಾನ್ವಯವಾಗುವಂತೆ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಜಾರಿಗೊಳಿಸಲು ಆದೇಶ ಹೊರಡಿಸಿದೆ. ಹೊಸ ನಿಯಮಾವಳಿಗಳ ಪ್ರಕಾರ ನೌಕರ ಪರಿಷ್ಕೃತ ವೇತನವನ್ನು ಈ ಕೆಳಗಿನ ಸೂತ್ರದಂತೆ ಲೆಕ್ಕ ಹಾಕಲಾಗುತ್ತದೆ. ಮೂಲ ವೇತನ ಹೆಚ್ಚಳ 31/3/2025ರಲ್ಲಿದ್ದ ಮೂಲ ವೇತನಕ್ಕೆ 12.50% ಮೊತ್ತವನ್ನು ಪ್ರಥಮವಾಗಿ ಕೂಡಿಸಲಾಗುತ್ತದೆ. ತುಟ್ಟಿ ಭತ್ಯೆ ಸೇರ್ಪಡೆ ನಿಗಮದ ನಿಯಮಾವಳಿಗಳನ್ವಯ ನಿಗದಿಪಡಿಸಲಾಗಿರುವ ಮೂಲ ತುಟ್ಟಿ ಭತ್ಯೆಯ ಮೊತ್ತವನ್ನು ಕೂಡ ಇದಕ್ಕೆ ಸೇರಿಸಲಾಗುತ್ತದೆ. ವಾರ್ಷಿಕ ಬಡ್ತಿ ದಿನಾಂಕ 1/4/2025ರಂದು ವಾರ್ಷಿಕ ವೇತನ ಬಡ್ತಿ ಲಭ್ಯವಿದ್ದಲ್ಲಿ ಪ್ರಸಕ್ತ ಶ್ರೇಣಿಯ ಬಡ್ತಿ ಮೊತ್ತವನ್ನು ಸೇರಿಸಿ ಒಟ್ಟು ಮೊತ್ತವನ್ನು ಹೊಸ ವೇತನ ಶ್ರೇಣಿಯ ಮುಂದಿನ ಹಂತಕ್ಕೆ ನಿಗದಿಪಡಿಸಲಾಗುತ್ತದೆ. 15 ವರ್ಷ ಸೇವೆ ಸಲ್ಲಿಸಿದ್ದವರಿಗೆ ವಿಶೇಷ ಸೌಲಭ್ಯ. ಮುಂಬಡ್ತಿ ಅವಕಾಶಗಳಿಲ್ಲದ ಅಥವಾ ಮುಂಬಡ್ತಿ ಸಿಗದ 15 ವರ್ಷಗಳ ನಿರಂತರ ಸೇವೆ ಮುಗಿಸಿದ ನೌಕರಿಗೆ ಉನ್ನತ ಮಧ್ಯವರ್ತಿ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಪಡಿಸಲಾಗುತ್ತದೆ. ಈ ಸೌಲಭ್ಯ ಇಡೀ ಸೇವಾವಧಿಯಲ್ಲಿ ಒಮ್ಮೆ ಮಾತ್ರ ಲಭ್ಯವಿರುತ್ತದೆ. ಹಿಂಬಾಕಿ ಮತ್ತು ನಿವೃತ್ತಿ ಸೌಲಭ್ಯಗಳಿಗೆ ಪಾವತಿ ದಿನಾಂಕ 1/4/2025ರಿಂದ 30/6/2026ರವರೆಗಿನ ಅವಧಿಯ ಪರಿಷ್ಕೃತ ವೇತನದ ಹಿಂಬಾಕಿ, ಉಪಧನ ಮತ್ತು ನಿವೃತ್ತ ಗಳಿಕೆಯ ರಜೆ ನಗದೀಕರಣ ವ್ಯತ್ಯಾಸದ ಮೊತ್ತವನ್ನು ಲೆಕ್ಕ ಹಾಕಿ ಬಿಲ್ಲುಗಳನ್ನು ಸಿದ್ಧಪಡಿಸಲು ಸೂಚಿಸಲಾಗಿದೆ. ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಈ ಹಿಂಬಾಕಿ ಮೊತ್ತವನ್ನು ಹಂತವಾಗಿ ಪಾವತಿಸಲು ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಈ ಅವಧಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸೇವಾ ವಿಮುಕ್ತರಾದ ನೌಕರರಿಗೂ ಈ ವೇತನ ಪರಿಷ್ಕರಣೆ ಅನ್ವಯಿಸಲಿದೆ. ಕಾಂಗ್ರೆಸ್ ಸರ್ಕಾರದ ಈ ಮಹತ್ವದ ನಿರ್ಧಾರದಿಂದ ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆಯೊಂದು ಈಡೇರಿದಂತಾಗಿದ್ದು, ನೌಕರರ ಆರ್ಥಿಕ ಸ್ಥಿತಿಗತಿಗೆ ದೊಡ್ಡ ಮಟ್ಟದ ಬಲ ಸಿಕ್ಕದಂತಾಗಿದೆ. ತಕ್ಷಣದಿಂದಲೇ ಜುಲೈ ತಿಂಗಳ ವೇತನದಲ್ಲಿ ವ್ಯತ್ಯಾಸ ಕಾಣಿಸಲಿರುವುದರಿಂದ ನೌಕರರ ವಲಯದಲ್ಲಿ ಹರ್ಷ ವ್ಯಕ್ತವಾಗಿದೆ. ಈ ಬಗ್ಗೆ ಸರ್ಕಾರ ಆದೇಶ ಕೂಡ ಹೊರಡಿಸಿದ್ದು, ಆದೇಶದ ಕಾಪಿಯನ್ನು ವಿಡಿಯೋದ ಸ್ಕ್ರೀನ್ ಮೇಲೆ ನೀಡಲಾಗುವುದು. ಸಂಬಂಧಪಟ್ಟವರು ವೀಕ್ಷಿಸಬಹುದು. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತಹ ಈ ತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.